ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮಿಗ ಕ್ಯಾಬ್ ಡ್ರೈವರ್ ಅಲ್ಲ, ಬದಲಿಗೆ ಉದ್ಯಮಿ. ತಾಯಿ ಭಾಗ್ಯ, ಪತ್ನಿ ಭೂಮಿಕಾ ಮತ್ತು ಅತ್ತಿ ಮವನ ಆಶ್ರಯಕ್ಕೆ ಮಣಿದು ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಶುರು ಮಾಡಿದ್ದಾನೆ. ಆಫೀಸ್ ಕೂಡ ಉದ್ಘಾಟನೆ ಮಾಡಿದ್ದಾನೆ. ಗೌತಮ್ ತೆಗೆದುಕೊಂಡ ನಿರ್ಧಾರದಿಂದ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಆದರೆ ಜಯದೇವ್ ಹೊಟ್ಟಿಗೆ ಮತ್ತೆ ಬೆಂಕಿ ಬಿದ್ದಿದೆ. ಶಕುಂತಲಾ ಕೂಡ ಬೆಚ್ಚಿ ಬಿದ್ದಿದ್ದು ತನ್ನ ಅಣ್ಣ ಲಕ್ಷ್ಮೀಕಾಂತ್ ಎದುರು ತನ್ನ ಆತಂಕ ವ್ಯಕ್ತಪಡಿಸಿದ್ದಾಳೆ. ಆದರೆ ಇದಕ್ಕೂ ಮೊದಲು ಲಕ್ಷ್ಮೀಕಾಂತ್ನ ಜಯದೇವ್ ಅವಮಾನ ಮಾಡಿದ್ದಾನೆ. ಮೊದಲೇ ಪ್ರತೀಕಾರದ ಜ್ವಾಲೆಯಲ್ಲಿ ಉರಿಯುತ್ತಿದ್ದ ಲಕ್ಷ್ಮೀಕಾಂತ್ಗೆ ಇದರಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು, ಲಕ್ಷ್ಮೀಕಾಂತ್ ಒಳಗೊಳಗೆ ಕುದಿಯುತ್ತಿದ್ದಾನೆ. ಮತ್ತೊಂದು ಕಡೆ ಸುನಿ ಮತ್ತು ಮಲ್ಲಿ ನಡುವೆ ನಿಶ್ಚಿತಾರ್ಥ ನಡೆದಿದೆ. ಮಲ್ಲಿ ಖುಷಿಯಾಗಿದ್ದಾಳೆ, ಆದರೆ ಸುನಿಗೆ ಆತಂಕ ಶುರುವಾಗಿದೆ. ಜಯದೇವ್ ಹತ್ತಿರ ತನ್ನ ಅಳಿಲು ತೋಡಿಕೊಂಡಿದ್ದಾನೆ. ಆದರೆ ಜಯದೇವ್ ಕಿಲಾಡಿ ಮಾತಲ್ಲೇ ಯಾಮಾರಿಸಿದ್ದಾನೆ. ಹೀಗಾಗಿ ಪ್ರೇಮದಾಟ ಮುಂದುವರೆದಿದೆ. ಇನ್ನೊಂದು ಕಡೆ ಸಿವಿಲ್ ಸರ್ವಿಸ್ ಪರೀಕ್ಷೆಯ ತಯಾರಿಯನ್ನು ಮಲ್ಲಿ ಮಾಡಿಕೊಳ್ಳುತ್ತಿದ್ದು, ಸುನಿ ಭೇಟಿಯಾಗಲು ಬಂದಿದ್ದಾನೆ. ಮನೆಗೆ ಬಂದ ಸುನಿಗೆ ಭೇಟಿಗೆ ಅವಕಾಶ ಕೊಡಲು ಮೊದಲು ನಿರಾಕರಿಸುವ ಭೂಮಿಕಾ ಕೊನೆಗೆ 5 ನಿಮಿಷ ಮಾತನಾಡಲು ಅವಕಾಶ ನೀಡುತ್ತಾಳೆ. ಮಲ್ಲಿಯನ್ನು ಕರೆಯುತ್ತಾಳೆ. ಮಲ್ಲಿಗೆ ಸುನಿ ಆಲ್ ದಿ ಬೆಸ್ಟ್ ಹೇಳಿದ್ದು, ಮಲ್ಲಿ ಜೊತೆ ಭೂಮಿಕಾ ಮಾತನಾಡಲು ಬಿಡುತ್ತಿಲ್ಲ ಎನ್ನುವ ವಿಚಾರವನ್ನು ಜಯದೇವ್ಗೆ ಸುನಿ ಫೋನ್ ಮಾಡಿ ಹೇಳಿದ್ದಾನೆ. ಇದರಿಂದ ಕೆರಳಿರುವ ಜಯದೇವ್ ಭೂಮಿಕಾನ ಶಪಿಸಿದ್ದು, ಪರೀಕ್ಷೆಯಲ್ಲಿ ಪಾಸಾಗಿ ಮಲ್ಲಿ ಸಿವಿಲ್ ಸರ್ವೆಂಟ್ ಆದರೆ ರೂರಲ್ ಕೋಟಾ ಮಲ್ಲಿ ನನ್ನ ಬೆರಳ ತುದಿಯಲ್ಲಿ ಆಡಿಸ್ತಾಳೆ ಎಂದು ಜಯದೇವ್ ಆತಂಕದಲ್ಲಿದ್ದಾನೆ. ಅಂದಹಾಗೆ ಎಕ್ಸಾಮ್ ಬರಿತೀಯಾ, ನೋಡೇ ಬಿಡ್ತೀನಿ ಎಂದು ಮನದಲ್ಲಿ ಲೆಕ್ಕಾಚಾರ ಹಾಕ್ತಿದ್ದಾನೆ. ಈಗಾಗಲೇ ಎಲ್ಲರಿಗೆ ಗೊತ್ತಾಗಿರುವಂತೆ ಎಲ್ಲವನ್ನೂ ಜಯದೇವ್ ತಿಂದು ತೀಗಿದ್ದಾನೆ. ತಂದೆಯ ಸಮಾಧಿ ಇರುವ ಜಾಗವನ್ನು ಕೂಡ ಗೌತಮ್ ಕಡೆಯಿಂದ ಪಡೆದಿದ್ದಾನೆ. ಸಮಾಧಿ ಬದಲಿಗೆ ಡಿವೋರ್ಸ್ ಪೇಪರ್ ಮೇಲೆ ಕೂಡ ಸಹಿ ಹಾಕಿದ್ದಾನೆ. ಆದರೂ ಜಯದೇವ್ಗೆ ಇನ್ನು ಮಲ್ಲಿಯ ಮೇಲಿನ ಕೋಪ, ದ್ವೇಷ ಕಡಿಮೆಯಾಗಿಲ್ಲ. ಹೀಗಾಗಿ ಮಲ್ಲಿಗೆ ಜಯದೇವ್ ಈಗ ಗತಿ ಕಾಣಿಸ್ತಾನ ಎನ್ನುವ ಚಿಂತೆ ಪ್ರೇಕ್ಷಕರನ್ನು ಕಾಡ್ತಿದೆ. ಈ ಹಿನ್ನೆಲೆ ಹಲವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಕಿಡ್ನಾಪ್ ಮಾಡುವುದರಲ್ಲಿ ಮೊದಲಿನಿಂದ ಜಯದೇವ್ದು ಎತ್ತಿದ ಕೈ. ಈ ಹಿನ್ನೆಲೆ ಹಲವರು ಮಲ್ಲಿಯನ್ನು ಮತ್ತೊಮ್ಮೆ ಜಯದೇವ್ ಕಿಡ್ನಾಪ್ ಮಾಡಬಹುದು ಎಂದು ಊಹೆ ಮಾಡುತ್ತಿದ್ದಾರೆ. ಇನ್ನು ಕೆಲವರಿಗೆ ಗೌತಮ್ ಮೇಲೆ ನಂಬಿಕೆ ಇದೆ. ಈ ಹಿನ್ನೆಲೆ ಮಲ್ಲಿಯನ್ನು ಸುರಕ್ಷಿತವಾಗಿ ಗೌತಮ್ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ತಾನೆ ಎನ್ನುವ ವಿಶ್ವಾಸ ಇದೆ. ಜಯದೇವ್ ಕಪಿಮುಷ್ಟಿಯಿಂದ ಈ ಬಾರಿ ಮಲ್ಲಿಯನ್ನು ಗೌತಮ್ ಕಾಪಾಡ್ತಾನ ಎನ್ನುವ ನಂಬಿಕೆ ಇದೆ. ಇನ್ನು ಕೆಲವರು ಸುನಿಯ ಬಂಡವಾಳ ಗೌತಮ್ ಮತ್ತು ಭೂಮಿಕಾ ಎದುರು ಬಯಲಾಗುತ್ತೆ ಎನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದು, ಮತ್ತು ಕೆಲವರು ಎಲ್ಲಾ ಕಡೆ ತಡೆಗಳನ್ನು ದಾಟಿಕೊಂಡು ಸುನಿ ಮತ್ತು ಮಲ್ಲಿ ಮದುವೆ ನಡೆಯುತ್ತೆ, ಜಯದೇವ್ ಮತ್ತು ಶಕುಂತಲಾಗೆ ಮುಖಭಂಗವಾಗುತ್ತೆ ಎಂದು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮಲ್ಲಿಯನ್ನು ಜಯದೇವ್ ಕಿಡ್ನಾಪ್ ಮಾಡ್ತಾನಾ? ಬಿಸ್ನೆಸ್ ಅಂಗಳಕ್ಕೆ ಮರಳಿರುವ ಗೌತಮ್ ಈ ಬಾರಿ ಮಲ್ಲಿಯನ್ನು ಕಾಪಾಡ್ತಾನಾ ಎನ್ನುವುದನ್ನು ಕಾದು ನೋಡಬೇಕಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ 2 ಮಿನಿಟ್ ಟಾಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.